ಭಾರತದಲ್ಲೇ ಮನೆ ಮಾತಾದ ಕ್ವಾಲಿಟಿ ಫುಡ್ಸ್ ಅವರಿಂದ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡ್ಲಿಗೆ ಅಂತ ಸಪರೇಟ್ ಆಗಿ ಪ್ರತ್ಯೇಕವಾದ ಸಾಂಬಾರ್ ಮಸಾಲ ತಯಾರು ಮಾಡಲಾಗಿದೆ. ಇವತ್ತು ರೈಸ್ಗಂತ ಬೇರೆ ಸಾಂಬಾರ್ ಮಸಾಲ, ಇಡ್ಲಿ ಸಾಂಬಾರ್ಗಂತ ಬೇರೆ ಸಾಂಬಾರ್ ಮಸಾಲ, ಇದನ್ನ ಕ್ವಾಲಿಟಿ ಫುಡ್ಸ್ ಲಾಂಚ್ ಮಾಡ್ತಾ ಇದೆ. ಇವತ್ತು ಎರಡು ಪ್ರತ್ಯೇಕ ಸಾಂಬಾರ್ ಮಸಾಲವನ್ನ ಸದಾಶಿವನಗರದ ಹೈಡ್ ಪಾರ್ಕ್ ಹೋಟೆಲ್ನಲ್ಲಿ ಹಿರಿಯ ನಟ ಹಾಗೂ ಕ್ವಾಲಿಟಿ ಫುಡ್ಸ್ ನ ರಾಯಭಾರಿ ಸಿಹಿಕೈ ಚಂದ್ರು ಲಾಂಚ್ ಮಾಡಿದ್ರು. ಭಾರತದಲ್ಲಿ ಇಡ್ಲಿ ಸಾಂಬಾರ್ ಎಲ್ಲರ ಫೇವರೇಟ್, ಆದ್ರೆ ಇಡ್ಲಿಗೆ ಪ್ರತ್ಯೇಕ ಸಾಂಬಾರ್ ಪುಡಿ ಲಭ್ಯ ಇರಲಿಲ್ಲ. ಇದನ್ನ ಮನಗಂಡ ಕ್ವಾಲಿಟಿ ಫುಡ್ಸ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡ್ಲಿ ಸಾಂಬಾರ್ ಪುಡಿಯನ್ನ ತಯಾರಿಸಿದೆ. ಇನ್ನು ಈ ಪೌಡರ್ ತಿಳಿಯಾದ, ಪರಿಮಳ ಭರಿತವಾದ, ಸಿಹಿ ಉಪ್ಪು ಖಾರದ ಸೂಕ್ಷ್ಮ ಸಂಯೋಜನೆ ಹೊಂದಿರುವ ಘಮಘಮವುಳ್ಳ ರೆಸಿಪಿಯನ್ನ ಹೊಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ನರೇಶ್ ಪಗಾರಿಯಾ ಹಾಗೂ ಕ್ವಾಲಿಟಿ ಫುಡ್ಸ್ ನ ಡೈರೆಕ್ಟರ್ ಧೀರಜ್ ಜೈನ್ ಭಾಗಿಯಾಗಿದ್ರು. ಇನ್ನು ಕೇವಲ ರಸಂ ಪೌಡರ್ ಅಷ್ಟೇ ಅಲ್ಲದೆ ಬಿಸಿಬೇಳೆ ಬಾತ್ ಪೌಡರ್, ಪುಳಿಯೋಗರೆ ಪುಡಿ ಕೂಡ ಲಾಂಚ್ ಮಾಡಲಾಯಿತು. ಇವತ್ತು ಬಹಳ ಸಂತೋಷದ ದಿನ. ಯಾಕೆ ಅಂದ್ರೆ ಕ್ವಾಲಿಟಿ ಫುಡ್ಸ್ ಎರಡು ಅದ್ಭುತವಾದಂತ ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ವಿಶೇಷವಾದಂತ ಪ್ರಾಡಕ್ಟ್ಸ್. ಇಡ್ಲಿ ಸಾಂಬಾರ್ಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರು, ಹಾಗೆ ಊಟದ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರ್, ಎರಡು ವಿಭಿನ್ನವಾದ ಪೌಡರ್ಗಳನ್ನ, ಮಸಾಲೆಗಳನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೇನೆ ರಸಂ ಪೌಡರು, ಬಿಸಿಬೇಳೆ ಬಾತ್ ಪೌಡರು, ಪುಳಿಯೋಗರೆ ಮಿಕ್ಸ್ ಇವೆಲ್ಲವನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಕ್ವಾಲಿಟೀಸ್ ಫುಡ್ಸ್ನವರು ಈಗ ಸೌತ್ ಇಂಡಿಯನ್ ರೆಸಿಪೀಸ್ಗೆ ಆಗುವಂತ ವಿಶೇಷವಾದಂತ ಮಸಾಲೆಗಳನ್ನ ಲಾಂಚ್ ಮಾಡ್ತಾ ಇರೋದು ಬಹಳ ಖುಷಿಯಾದಂತ ವಿಚಾರ. ವಿಶ್ವದಲ್ಲೇ ಸುಮಾರು 37 ದೇಶಗಳಲ್ಲಿ ಕ್ವಾಲಿಟಿ ಫುಡ್ ಸಿಗ್ತಾ ಇದೆ. ಬೇಕಾದಷ್ಟು ಆಲ್ ಓವರ್ ಇಂಡಿಯಾ ಸಿಗ್ತಾ ಇದೆ. ಅಂಥ ಒಂದು ದೊಡ್ಡ ಸಂಸ್ಥೆ ಸೌತ್ ಇಂಡಿಯನ್ ಮಾರ್ಕೆಟ್ಗೆ ಅನುಗುಣವಾಗಿರುವಂತಹ ಮಸಾಲೆ. ಭಾರತದಲ್ಲೇ ಮನೆ ಮಾತಾದ ಕ್ವಾಲಿಟಿ ಫುಡ್ಸ್ ಅವರಿಂದ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡ್ಲಿಗೆ ಅಂತ ಸಪರೇಟ್ ಆಗಿ ಪ್ರತ್ಯೇಕವಾದ ಸಾಂಬಾರ್ ಮಸಾಲ ತಯಾರು ಮಾಡಲಾಗಿದೆ. ಇವತ್ತು ರೈಸ್ಗಂತ ಬೇರೆ ಸಾಂಬಾರ್ ಮಸಾಲ, ಇಡ್ಲಿ ಸಾಂಬಾರ್ಗಂತ ಬೇರೆ ಸಾಂಬಾರ್ ಮಸಾಲ, ಇದನ್ನ ಕ್ವಾಲಿಟಿ ಫುಡ್ಸ್ ಲಾಂಚ್ ಮಾಡ್ತಾ ಇದೆ. ಇವತ್ತು ಎರಡು ಪ್ರತ್ಯೇಕ ಸಾಂಬಾರ್ ಮಸಾಲವನ್ನ ಸದಾಶಿವನಗರದ ಹೈಡ್ ಪಾರ್ಕ್ ಹೋಟೆಲ್ನಲ್ಲಿ ಹಿರಿಯ ನಟ ಹಾಗೂ ಕ್ವಾಲಿಟಿ ಫುಡ್ಸ್ ನ ರಾಯಭಾರಿ ಸಿಹಿಕೈ ಚಂದ್ರು ಲಾಂಚ್ ಮಾಡಿದ್ರು. ಭಾರತದಲ್ಲಿ ಇಡ್ಲಿ ಸಾಂಬಾರ್ ಎಲ್ಲರ ಫೇವರೇಟ್, ಆದ್ರೆ ಇಡ್ಲಿಗೆ ಪ್ರತ್ಯೇಕ ಸಾಂಬಾರ್ ಪುಡಿ ಲಭ್ಯ ಇರಲಿಲ್ಲ. ಇದನ್ನ ಮನಗಂಡ ಕ್ವಾಲಿಟಿ ಫುಡ್ಸ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡ್ಲಿ ಸಾಂಬಾರ್ ಪುಡಿಯನ್ನ ತಯಾರಿಸಿದೆ. ಇನ್ನು ಈ ಪೌಡರ್ ತಿಳಿಯಾದ, ಪರಿಮಳ ಭರಿತವಾದ, ಸಿಹಿ ಉಪ್ಪು ಖಾರದ ಸೂಕ್ಷ್ಮ ಸಂಯೋಜನೆ ಹೊಂದಿರುವ ಘಮಘಮವುಳ್ಳ ರೆಸಿಪಿಯನ್ನ ಹೊಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ನರೇಶ್ ಪಗಾರಿಯಾ ಹಾಗೂ ಕ್ವಾಲಿಟಿ ಫುಡ್ಸ್ ನ ಡೈರೆಕ್ಟರ್ ಧೀರಜ್ ಜೈನ್ ಭಾಗಿಯಾಗಿದ್ರು. ಇನ್ನು ಕೇವಲ ರಸಂ ಪೌಡರ್ ಅಷ್ಟೇ ಅಲ್ಲದೆ ಬಿಸಿಬೇಳೆ ಬಾತ್ ಪೌಡರ್, ಪುಳಿಯೋಗರೆ ಪುಡಿ ಕೂಡ ಲಾಂಚ್ ಮಾಡಲಾಯಿತು. ಇವತ್ತು ಬಹಳ ಸಂತೋಷದ ದಿನ. ಯಾಕೆ ಅಂದ್ರೆ ಕ್ವಾಲಿಟಿ ಫುಡ್ಸ್ ಎರಡು ಅದ್ಭುತವಾದಂತ ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ವಿಶೇಷವಾದಂತ ಪ್ರಾಡಕ್ಟ್ಸ್. ಇಡ್ಲಿ ಸಾಂಬಾರ್ಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರು, ಹಾಗೆ ಊಟದ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರ್, ಎರಡು ವಿಭಿನ್ನವಾದ ಪೌಡರ್ಗಳನ್ನ, ಮಸಾಲೆಗಳನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೇನೆ ರಸಂ ಪೌಡರು, ಬಿಸಿಬೇಳೆ ಬಾತ್ ಪೌಡರು, ಪುಳಿಯೋಗರೆ ಮಿಕ್ಸ್ ಇವೆಲ್ಲವನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಕ್ವಾಲಿಟೀಸ್ ಫುಡ್ಸ್ನವರು ಈಗ ಸೌತ್ ಇಂಡಿಯನ್ ರೆಸಿಪೀಸ್ಗೆ ಆಗುವಂತ ವಿಶೇಷವಾದಂತ ಮಸಾಲೆಗಳನ್ನ ಲಾಂಚ್ ಮಾಡ್ತಾ ಇರೋದು ಬಹಳ ಖುಷಿಯಾದಂತ ವಿಚಾರ. ವಿಶ್ವದಲ್ಲೇ ಸುಮಾರು 37 ದೇಶಗಳಲ್ಲಿ ಕ್ವಾಲಿಟಿ ಫುಡ್ ಸಿಗ್ತಾ ಇದೆ. ಬೇಕಾದಷ್ಟು ಆಲ್ ಓವರ್ ಇಂಡಿಯಾ ಸಿಗ್ತಾ ಇದೆ. ಅಂಥ ಒಂದು ದೊಡ್ಡ ಸಂಸ್ಥೆ ಸೌತ್ ಇಂಡಿಯನ್ ಮಾರ್ಕೆಟ್ಗೆ ಅನುಗುಣವಾಗಿರುವಂತಹ ಮಸಾಲೆ. ಭಾರತದಲ್ಲೇ ಮನೆ ಮಾತಾದ ಕ್ವಾಲಿಟಿ ಫುಡ್ಸ್ ಅವರಿಂದ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡ್ಲಿಗೆ ಅಂತ ಸಪರೇಟ್ ಆಗಿ ಪ್ರತ್ಯೇಕವಾದ ಸಾಂಬಾರ್ ಮಸಾಲ ತಯಾರು ಮಾಡಲಾಗಿದೆ. ಇವತ್ತು ರೈಸ್ಗಂತ ಬೇರೆ ಸಾಂಬಾರ್ ಮಸಾಲ, ಇಡ್ಲಿ ಸಾಂಬಾರ್ಗಂತ ಬೇರೆ ಸಾಂಬಾರ್ ಮಸಾಲ, ಇದನ್ನ ಕ್ವಾಲಿಟಿ ಫುಡ್ಸ್ ಲಾಂಚ್ ಮಾಡ್ತಾ ಇದೆ. ಇವತ್ತು ಎರಡು ಪ್ರತ್ಯೇಕ ಸಾಂಬಾರ್ ಮಸಾಲವನ್ನ ಸದಾಶಿವನಗರದ ಹೈಡ್ ಪಾರ್ಕ್ ಹೋಟೆಲ್ನಲ್ಲಿ ಹಿರಿಯ ನಟ ಹಾಗೂ ಕ್ವಾಲಿಟಿ ಫುಡ್ಸ್ ನ ರಾಯಭಾರಿ ಸಿಹಿಕೈ ಚಂದ್ರು ಲಾಂಚ್ ಮಾಡಿದ್ರು.
ಭಾರತದಲ್ಲಿ ಇಡ್ಲಿ ಸಾಂಬಾರ್ ಎಲ್ಲರ ಫೇವರೇಟ್. ಆದ್ರೆ ಇಡ್ಲಿಗೆ ಪ್ರತ್ಯೇಕ ಸಾಂಬಾರ್ ಪುಡಿ ಲಭ್ಯ ಇರಲಿಲ್ಲ. ಇದನ್ನ ಮನಗಂಡ ಕ್ವಾಲಿಟಿ ಫುಡ್ಸ್ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಇಡ್ಲಿ ಸಾಂಬಾರ್ ಪುಡಿಯನ್ನ ತಯಾರಿಸಿದೆ. ಇನ್ನು ಈ ಪೌಡರ್ ತಿಳಿಯಾದ, ಪರಿಮಳ ಭರಿತವಾದ, ಸಿಹಿ ಉಪ್ಪು ಖಾರದ ಸೂಕ್ಷ್ಮ ಸಂಯೋಜನೆ ಹೊಂದಿರುವ ಘಮಘಮವುಳ್ಳ ರೆಸಿಪಿಯನ್ನ ಹೊಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ನರೇಶ್ ಪಗಾರಿಯಾ ಹಾಗೂ ಕ್ವಾಲಿಟಿ ಫುಡ್ಸ್ನ ಡೈರೆಕ್ಟರ್ ಧೀರಜ್ ಜೈನ್ ಭಾಗಿಯಾಗಿದ್ರು. ಇನ್ನು ಕೇವಲ ರಸಂ ಪೌಡರ್ ಅಷ್ಟೇ ಅಲ್ಲದೆ ಬಿಸಿಬೇಳೆ ಬಾತ್ ಪೌಡರ್, ಪುಳಿಯೋಗರೆ ಪುಡಿ ಕೂಡ ಲಾಂಚ್ ಮಾಡಲಾಯಿತು. ಇವತ್ತು ಬಹಳ ಸಂತೋಷದ ದಿನ. ಯಾಕೆ ಅಂದ್ರೆ ಕ್ವಾಲಿಟಿ ಫುಡ್ಸ್ ಎರಡು ಅದ್ಭುತವಾದಂತ ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ವಿಶೇಷವಾದಂತ ಪ್ರಾಡಕ್ಟ್ಸ್. ಇಡ್ಲಿ ಸಾಂಬಾರ್ಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರು, ಹಾಗೆ ಊಟದ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರ್, ಎರಡು ವಿಭಿನ್ನವಾದ ಪೌಡರ್ಗಳನ್ನ, ಮಸಾಲೆಗಳನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೇನೆ ರಸಂ ಪೌಡರು, ಬಿಸಿಬೇಳೆ ಬಾತ್ ಪೌಡರು, ಪುಳಿಯೋಗರೆ ಮಿಕ್ಸು ಇವೆಲ್ಲವನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಕ್ವಾಲಿಟೀಸ್ ಫುಡ್ಸ್ನವರು ಈಗ ಸೌತ್ ಇಂಡಿಯನ್ ರೆಸಿಪೀಸ್ಗೆ ಆಗುವಂತ ವಿಶೇಷವಾದಂತ ಮಸಾಲೆಗಳನ್ನ ಲಾಂಚ್ ಮಾಡ್ತಿರೋದು ಬಹಳ ಖುಷಿಯಾದಂತ ವಿಚಾರ. ವಿಶ್ವದಲ್ಲೇ ಸುಮಾರು 37 ದೇಶಗಳಲ್ಲಿ ಕ್ವಾಲಿಟಿ ಫುಡ್ ಸಿಗ್ತಾ ಇದೆ. ಬೇಕಾದಷ್ಟು ಆಲ್ ಓವರ್ ಇಂಡಿಯಾ ಸಿಗ್ತಾ ಇದೆ. ಅಂಥ ಒಂದು ದೊಡ್ಡ ಸಂಸ್ಥೆ ಸೌತ್ ಇಂಡಿಯನ್ ಮಾರ್ಕೆಟ್ಗೆ ಅನುಗುಣವಾಗಿರುವಂತಹ ಮಸಾಲೆ. ಭಾರತದಲ್ಲೇ ಮನೆ ಮಾತಾದ ಕ್ವಾಲಿಟಿ ಫುಡ್ಸ್ ಅವರಿಂದ ವಿಶ್ವದಲ್ಲೇ ಮೊದಲ ಬಾರಿಗೆ ಇಡ್ಲಿಗೆ ಅಂತ ಸಪರೇಟ್ ಆಗಿ ಪ್ರತ್ಯೇಕವಾದ ಸಾಂಬಾರ್ ಮಸಾಲ ತಯಾರು ಮಾಡಲಾಗಿದೆ. ಇವತ್ತು ರೈಸ್ಗಂತ ಬೇರೆ ಸಾಂಬಾರ್ ಮಸಾಲ, ಇಡ್ಲಿ ಸಾಂಬಾರ್ಗಂತ ಬೇರೆ ಸಾಂಬಾರ್ ಮಸಾಲ, ಇದನ್ನ ಕ್ವಾಲಿಟಿ ಫುಡ್ಸ್ ಲಾಂಚ್ ಮಾಡ್ತಾ ಇದೆ. ಇವತ್ತು 2 ಪ್ರತ್ಯೇಕ ಸಾಂಬಾರ್ ಮಸಾಲವನ್ನ ಸದಾಶಿವನಗರದ ಹೈಡ್ ಪಾರ್ಕ್ ಹೋಟೆಲ್ನಲ್ಲಿ ಹಿರಿಯ ನಟ ಹಾಗೂ ಕ್ವಾಲಿಟಿ ಫುಡ್ಸ್ನ ರಾಯಭಾರಿ ಸಿಹಿಕೈ ಚಂದ್ರು ಲಾಂಚ್ ಮಾಡಿದ್ರು. ಭಾರತದಲ್ಲಿ ಇಡ್ಲಿ ಸಾಂಬಾರ್ ಎಲ್ಲರ ಫೇವರೇಟ್. ಆದ್ರೆ ಇಡ್ಲಿಗೆ ಪ್ರತ್ಯೇಕ ಸಾಂಬಾರ್ ಪುಡಿ ಲಭ್ಯ ಇರಲಿಲ್ಲ. ಇದನ್ನ ಮನಗಂಡ ಕ್ವಾಲಿಟಿ ಫುಡ್ಸ್ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಇಡ್ಲಿ ಸಾಂಬಾರ್ ಪುಡಿಯನ್ನ ತಯಾರಿಸಿದೆ. ಇನ್ನು ಈ ಪೌಡರ್ ತಿಳಿಯಾದ, ಪರಿಮಳ ಭರಿತವಾದ, ಸಿಹಿ ಉಪ್ಪು ಖಾರದ ಸೂಕ್ಷ್ಮ ಸಂಯೋಜನೆ ಹೊಂದಿರುವ ಘಮಘಮವುಳ್ಳ ರೆಸಿಪಿಯನ್ನ ಹೊಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ನರೇಶ್ ಪಗಾರಿಯಾ ಹಾಗೂ ಕ್ವಾಲಿಟಿ ಫುಡ್ಸ್ನ ಡೈರೆಕ್ಟರ್ ಧೀರಜ್ ಜೈನ್ ಭಾಗಿಯಾಗಿದ್ರು. ಇನ್ನು ಕೇವಲ ರಸಂ ಪೌಡರ್ ಅಷ್ಟೇ ಅಲ್ಲದೆ ಬಿಸಿಬೇಳೆ ಬಾತ್ ಪೌಡರ್, ಪುಳಿಯೋಗರೆ ಪುಡಿ ಕೂಡ ಲಾಂಚ್ ಮಾಡಲಾಯಿತು. ಇವತ್ತು ಬಹಳ ಸಂತೋಷದ ದಿನ. ಯಾಕೆ ಅಂದ್ರೆ ಕ್ವಾಲಿಟಿ ಫುಡ್ಸ್ ಎರಡು ಅದ್ಭುತವಾದಂತ ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ವಿಶೇಷವಾದಂತ ಪ್ರಾಡಕ್ಟ್ಸ್. ಇಡ್ಲಿ ಸಾಂಬಾರ್ಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರು, ಹಾಗೆ ಊಟದ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರ್, ಎರಡು ವಿಭಿನ್ನವಾದ ಪೌಡರ್ಗಳನ್ನ, ಮಸಾಲೆಗಳನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೇನೆ ರಸಂ ಪೌಡರು, ಬಿಸಿಬೇಳೆ ಬಾತ್ ಪೌಡರು, ಪುಳಿಯೋಗರೆ ಮಿಕ್ಸು ಇವೆಲ್ಲವನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಕ್ವಾಲಿಟೀಸ್ ಫುಡ್ಸ್ನವರು ಈಗ ಸೌತ್ ಇಂಡಿಯನ್ ರೆಸಿಪೀಸ್ಗೆ ಆಗುವಂತ ವಿಶೇಷವಾದಂತ ಮಸಾಲೆಗಳನ್ನ ಲಾಂಚ್ ಮಾಡ್ತಿರೋದು ಬಹಳ ಖುಷಿಯಾದಂತ ವಿಚಾರ. ವಿಶ್ವದಲ್ಲೇ ಸುಮಾರು 37 ದೇಶಗಳಲ್ಲಿ ಕ್ವಾಲಿಟಿ ಫುಡ್ ಸಿಗ್ತಾ ಇದೆ. ಬೇಕಾದಷ್ಟು ಆಲ್ ಓವರ್ ಇಂಡಿಯಾ ಸಿಗ್ತಾ ಇದೆ. ಅಂಥ ಒಂದು ದೊಡ್ಡ ಸಂಸ್ಥೆ ಸೌತ್ ಇಂಡಿಯನ್ ಮಾರ್ಕೆಟ್ಗೆ ಅನುಗುಣವಾಗಿರುವಂತಹ ಮಸಾಲೆ